ಪಕ್ಷಿ ಇನ್ನೂ ಬಂದಿಲ್ವಲ್ಲ ಭುವನ್, ಏನಾಯ್ತು ಏನೋ. ಬರ್ತಾನೆ ಬಿಡು, ಅವನು ಇಂಥದ್ದೆಲ್ಲ ಎಷ್ಟು ನೋಡಿದಾನೋ ಏನೋ. ನೀನು ಯಾಕೆ ಹೆದರ್ಕೋತೀಯ? ಅಯ್ಯೋ ದೇವ್ರೆ, ಟೀಚರ್ ಅಮ್ಮ ಇಷ್ಟೊತ್ತಿನಲ್ಲಿ ಭುವನ್ ರೂಮಲ್ಲಿ ಎಂತ ಮಾಡ್ತಿದ್ರು? ನಮ್ಮನೇಲಿ ಎಂತ ನಡೀತಿತ್ತು? ಈಗಲೇ ಹೋಗಿ ತಣಿಗಳ ಹತ್ರ ಹೇಳ್ಬೇಕು. ನಿನ್ನ ಬದಲು ಆ ಪಚ್ಚಿನ ಕಳಿಸಿರೋದಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಇವಾಗ. ನಾವು ಅನ್ಕೊಂಡಿದ್ದೆ ಒಂದು, ಇಲ್ಲಾಗ್ತಿರೋದೇ ಒಂದು. ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಂತೀರಾ? ಪಚ್ಚಿ ಬಂದ್ಮೇಲೆ ಏನಾದರೂ ಒಂದು ಡಿಸೈಡ್ ಮಾಡೋಣ. ಆದ್ರೆ ಏ ಬೋನಾ, ಎಂತ ಮರೆ ಬಾಗಿಲು. ಶ್ರದ್ಧಾ ಮೇಡಮ್, ನೀವು ಇಲ್ಲೇ ಇದ್ರಿಯಾ? ಅದೆಲ್ಲ ಇರಲಿ, ಮೊದಲು ಹೇಳಿ ಏನಾಯ್ತಂತ. ಏನಂತ ಪಟೇಲ? ಅಯ್ಯೋ, ಅದನ್ನ ಯಾಕೆ ಕೇಳ್ತೆ ಮರೆಯ? ಅವನನ್ನ ಸ್ವಲ್ಪ ಬಿಡ್ತನ, ಅದೊಂದು ದೊಡ್ಡ ಕತೆ. ಪಾಟೇಲ ಅದನ್ನ ಹಿಡ್ಕೊಂಡು ಕೊಳ್ದಾಗಿದ್ದು ನನ್ನ ಪುಣ್ಯ. ಅಯ್ಯೋ, ನೀನು ಕರ್ಕೊಂಡೋಗಿ ಬಿಟ್ಟೆ ಮಾರಾಯ ಬುರ್ಕ ಹಾಕ್ಸಿ. ಆ ಹೆಡ್ ಮಾಸ್ಟ್ರು ಮಗಳು ಹೇಗಿಲ್ಲಿಗೆ ಬಂದೆ ಮಗಳು? ಇವಾಗ ಇಲ್ಲಿ ಏನೇನಾಗಿದ್ಯೋ ಅದನ್ನೆಲ್ಲ ಸರಿ ಮಾಡಕ್ಕೆ ನೀನು ಒಬ್ಬರಿಂದನೇ ಸಾಧ್ಯ ಕಣ. ನಾವು ಅವ್ರಿಗೆ ಸಹಾಯ ಮಾಡೋಣ ಅಂತ ಕರ್ಕೊಂಡ್ ಬಂದಿದ್ದಾಗಿತ್ತು. ಅಲ್ಲಿ ಯಾರೂ ಇರ್ಲಿಲ್ಲ, 100 ಮೂಟೆ ಅಕ್ಕಿ ಬೇಳೆ ಇತ್ತು ಅಂತ ಹೇಳ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು, 106 ಮೂಟೆ ಅಕ್ಕಿ ಇತ್ತು. ಹೆಡ್ ಮಾಸ್ಟರ್ ತೋರ್ಸಿರ್ ನಂಗೆ. ಅಂದರೆ ಆ ಪಟೇಲ ನಿನಗೆ ಈ ಥರ ಎಲ್ಲ ಸುಳ್ಳು ಹೇಳು ಅಂತ ಹೇಳಿ ಕಳಿಸಿದಾನಾ? ನಾವೇನು ದಡ್ರಂತ? ಸೊ ಹೆಡ್ ಮಾಸ್ಟರ್ ತುಂಬಾ ಒಳ್ಳೆಯವರು, ಅವ್ರು ನಮ್ಗೇನು ಅನ್ಯಾಯ ಮಾಡಿಲ್ಲ, ನಾವೇ ಅವ್ರನ್ನ ತಪ್ಪು ತಿಳ್ಕೊಂಡಿದೀವಿ ಅಂತ ನಾವು ಅಂದ್ಕೊಳ್ಳೋ ಹಾಗೆ. ಅವನಿಗೇನು ಹುಚ್ಚೇನೋ? ಪೆದ್ರೇನೋ ಪಚ್ಚಿ ನಾವು? ಪೆದ್ರು ನಾವಲ್ಲ ಮರೆಯ, ಆ ಪಟೇಲ ಅವ್ನು ಹೇಳಿದ್ದು ನಾ ಇಲ್ಲಿ ಹೇಳ್ತೆ ಅಂತ ಹೇಳಿ ಅವನು ನಮ್ಮ ಕೈಯಿಂದ. ಅಂದರೆ ಪಟೇಲನ ಪ್ರಕಾರ ನೀನು ಬಂದು ಇಲ್ಲೇನೋ ಒಂದು ಕತೆ ಹೇಳ್ತೀಯಾ, ಅದನ್ನೆಲ್ಲ ನಾವು ನಂಬ್ತೀವಿ, ಒಟ್ಟಲ್ಲಿ ನೀನನ್ನು ಮೋಸ ಮಾಡ್ತಿದ್ಯಾ. ಆಮೇಲೆ ಅಂತ ನಂಗೆ ಅಂತ ಗೊತ್ತಿತ್ತು, ಅವ್ನು ಹೇಳು ಅಂತ ಅಷ್ಟು ಹೇಳಿದೆ. ಅಲ್ಲ, ಅವ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ. ನೋಡು, ಪಟೇಲನ ಪ್ರಕಾರ ನಾವೆಲ್ಲರೂ ಪಚ್ಚಿ ಹೇಳೋ ಮಾತು ನಂಬೋರು. ಹೆಡ್ ಮಾಸ್ಟರ್ನ ನೀನು ಉದ್ಧಾರ ಇಲ್ಲ ಅಂತ ಅವ್ರನ್ನ ಕರ್ಕೊಂಡು ಹೋದ್ರು, ನೀನು ಅವ್ರನ್ನ ತಪ್ಪು ತಿಳ್ಕೊಂಡೆ. ಆಯ್ತಾ? ಎಲ್ಲ ಸರಿನೇ. ಎಂತ ಮರೆ ಎಲ್ಲ ಸರಿ ಅಂದರೆ ಅವ್ನು ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಾವು ಮಾಡೋ ಕೆಲಸ ನಾವು ಮಾಡೋಣ. ಅಂದ್ರೆ ಪಟೇಲನ್ ಗೊತ್ತಿಲ್ಲದೆ ನಾವು ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಾಕ್ಟ್ಲಿ. ಪಟೇಲನ ಪ್ರಕಾರ ನಾವೆಲ್ಲರೂ ಬಕ್ರಾಗಳು. ಇರಲಿ, ಬಕ್ರಾಗಳೇ ಆಗಿರೋಣ ನಾವು. ಏನಿವಾಗ ಅವನ ಪ್ಲಾನನ್ನು ಅವನಿಗೆ ತಿರುಗಿಸ್ಕೊಡೋಣ. ಏನಂತೀರ? ಪಟೇಲ ಏನು ಮಾಡ್ತಾನೋ ಅದಕ್ಕೆಲ್ಲ ನಾವು ಉಲ್ಟಾ ಕೆಲಸ ಮಾಡಬೇಕು ಅಲ್ವಾ ಶ್ರದ್ಧಾ ಮೇಡಮ್? ಹಾಗೆ ಮಾಡೋದ್ರಿಂದ ಏನು ಆಗಲ್ಲ ಅಂದ್ಕೊಂಡ್ಬಿಟ್ಟಿದ್ದೀರಾ? ಏನಾಗುತ್ತೋ ಇಲ್ವೋ, ಆದರೆ ಏನು ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಲೇ ಬೋನ, ರಾತ್ರಿ ಆಗ್ತಿದ್ದಂಗೆ ಎಂತಾರು ಒಂಚೂರು ತಕ್ಕಂಡ್ರೆ ನನ್ನ ತಲೆ ಓಡ್ತು ಮಾರಾಯ. ನೀ ಎಂತ ಹೇಳಿದೆ ಏನೂ ಅರ್ಥ ಆಗ್ತಿಲ್ಲ. ಕರ್ಮ. ಹೇಳ್ತೀನಿ, ಎಲ್ಲ ಹೇಳ್ತೀನಿ ಕೇಳಿ. ಮೊದಲು ಬಾಗಿಲು ತೆಗಿಯೋ. ಏನ್ ಮಾಡೋದೀಗ? ಬಾಗಿಲು ತೆಗಿಯೋ. ಬಂದೆ ಬಂದೆ ಬಂದೆ. ಬೇಗ ಬಾಗಿಲು ತೆಗಿ ಅಂದೆ. ಬಂದೆ ದನಿಗಳೇ. ಬಾಗಿಲು ತೆಗಿ ಭುವನ್. ದನಿಗಳೇ, ಏನು ಇಷ್ಟೊತ್ತಲ್ಲಿ ಬಂದ್ರಿ? ಏನು ವಿಷಯ? ಏನಿದೆ ಹೀಗೆ? ಪೂರ ತೆಗಿಯೋ ಬಾಗಿಲನ್ನ. ತೆಗಿಯೋ ಬಾಗಿಲು.
ಏನ್ ಮಾಡ್ತಾ ಇದೀಯ ನೀನು? ಹೊತ್ತಲ್ಲಿ ಇವರಿಬ್ರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ಶ್ರದ್ಧಾ, ಏನಮ್ಮ ಇದೆಲ್ಲ? ಏನ್ ನಡೀತಾ ಇದೆ ನನ್ನ ಮನೆಯಲ್ಲಿ? ಕೆಲಸ ಮುಗಿದ ಮೇಲೆ ನಿನ್ನ ಮನೆಗೆ ಹೋಗ್ಬೇಕಲ್ವೇನೋ? ಇಷ್ಟೋ ತನಕ ಏನೋ ಮಾಡ್ತಾ ಇದೆಯಾ ಇಲ್ಲಿ? ಅಪ್ಪಾಜಿ ಮಾತಾಡ್ಬೇಡ ನೀನು. ಮಾತಾಡ್ಬೇಡ ನೀನು. ಏನಮ್ಮ ಶ್ರದ್ಧಾ, ನಮ್ಮ ಮನೆಯಲ್ಲಿ ಕೆಲಸ ಮಾಡೋ ಆಳಿನ ಮನೆಯಲ್ಲಿ ಇಷ್ಟು ತಡರಾತ್ರಿ ತನಕ ಇರೋಂತ ಅಗತ್ಯ ಏನಿದೆ ನಿನಗೆ? ಏನಮ್ಮ ಇದು? ಒಬ್ಬ ಹೆಣ್ಣು ಮಗಳು ಮಾಡುವಂತ ಕೆಲಸನ ಇದು? ಅಲ್ಲ, ಇಷ್ಟೊತ್ತಿನಲ್ಲಿ ಹರಟೆ ಹೊಡೆಯುವಂಥದ್ದು ಏನಿರುತ್ತೆ ನಿಮಗೆ? ಇಲ್ಲಿ ಹರಟೆ ಹೊಡೆಯೋದಕ್ಕೆ ಯಾರು ಭುವನ್ ಬರೋ ಕೇಳಿದ್ದ ಅಥವಾ ಪಚ್ಚಿ ಬರೋದಕ್ಕೆ ಹೇಳಿದ್ದ? ಅಸಹ್ಯ ಅನಿಸುತ್ತೆ ನನಗೆ, ಅಸಹ್ಯ. ಅಪ್ಪಾಜಿ ಒಂದ್ ನಿಮಿಷ. ಇದಕ್ಕೆಲ್ಲ ಕಾರಣ ನಾನೇ. ಕ್ಷಮಿಸಿ ನನ್ನ. ಏನು? ನೀನ್ ಕಾರಣ? ಅಲ್ಲ ಅಲ್ಲ, ಅದು ಹಾಗಲ್ಲ. ಒಂದು ನಿಮಿಷ, ಅವ್ರ ನಾನೇ ಬರಕ್ ಹೇಳಿದ್ದೆ, ಅದಕ್ಕೆ ಬಂದಿದ್ರು ಅವ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ಭುವನ್ ನೀವು ಸುಮ್ಮನಿರಿ. ಅಪ್ಪಾಜಿಗೆ ಎಲ್ಲ ಸತ್ಯ ನಾನು ಹೇಳ್ಬಿಡ್ತೀನಿ. ಅವ್ರು ಬೈಯೋ ಹಾಗಿದ್ರೆ ನನಗೆ ಬೈಲಿ. ಹೀಗೆ ಸತ್ಯ ಗೊತ್ತಿಲ್ಲದೆ ಏನೇನು ತಪ್ಪು ತಿಳ್ಕೊಳ್ಳೋದಕ್ಕಿಂತ ಅದೇ ಒಳ್ಳೇದು. ಏನಮ್ಮ ಅದು ಸತ್ಯ? ನನ್ನ ಮನೆಯಲ್ಲಿ ನನಗೆ ಗೊತ್ತಿಲ್ಲದೆ ನಡೀತಾ ಇರೋದು. ಅಯ್ಯೋ ಅಪ್ಪಾಜಿ, ಪಟೇಲ ಊರಿನ ಅಕ್ಕಿನೆಲ್ಲ ಕದ್ದು ಒಂದು ಗೋಡೌನಲ್ಲಿ ಇಟ್ಕೊಂಡಿದ್ದಾನೆ. ಅದನ್ನ ಹೇಗಾದ್ರೂ ಮಾಡಿ ಹೊರಗೆ ತೆಗಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಏನ್ ಹೇಳಿದ್ನಮ್ಮ ನಿನಗೆ ನಾನು? ಶ್ರದ್ಧಾ, ಏನ್ ಹೇಳಿದ್ದೆ ನಿನಗೆ ನಾನು? ಹೌದು ಅಪ್ಪಾಜಿ, ಆದ್ರೆ ಏನ್ ಮಾಡ್ಲಿ, ಜನಕ್ಕೆ ಅನ್ಯಾಯ ಆಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನಿರಕ್ ಆಗಲ್ಲ ನನಗೆ. ನನಗೆ ಗೊತ್ತು ಇಂಥದ ಏನೋ ಮಾಡೋದಕ್ಕೆ ಹೊರಟಿರ್ತೀನಿ ನೀನು ಅಂತ ಹೇಳಿ ನನಗೆ ಗೊತ್ತು. ಎಷ್ಟು ಸರಿ ಹೇಳಿದ್ರು ನಿನಗೆ ಅರ್ಥ ಆಗೋದಿಲ್ಲ ಅಲ್ಲ? ಆದ್ರೆ ಈಗ ಇದನ್ನ ಮಾಡ್ಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಪ್ಪಾಜಿ. ಏನೇನ್ ನಡೀತು ಅಂತ ಕೇಳಿದ್ರೆ ನೀವೇ ಹೂ ಅಂತೀರಿ. ಅದೇನಾಯ್ತು ಅಂದ್ರೆ, ನಾನು ಗೋಡನ್ ಇತ್ತಲ್ಲ ಪಟೇಲ್ ಅಂತ, ಎಲ್ಲಿ ತಳಿ ಕಂಡು ಹಿಡ್ಬಿಟ್ಟು ಮೇಡಮ್, ನೀವು ಸ್ವಲ್ಪ ಇಲ್ಲೇ ಇರಿ, ನಾನಲ್ಲಿ ಯಾರಿದ್ರು ಕಣ್ಕೊಬತ್ತಿ. ನಿನ್ನೆ ರಾತ್ರಿ ಅಷ್ಟೇ ಪಾಟೇಲ್ನೊಟ್ಟಿಗೆ ಆ ಹೆಡ್ ಮಾಸ್ಟರ್ ಇತ್ತು, ನಾನು ನೋಡಿದ್ದೆ. ಅದಕ್ಕೆ ಮಗಳು ಹೇಗಿಲ್ಲಿಗೆ ಬಂದೆ ಮಗಳು? ನೋಡು, ಯಾರಾದ್ರೂ ಹೇಳೋದು ನಿನ್ನ ಕೇಳಿದ್ರೆ ನನ್ನ ಚೆನ್ನಾಗಿ ಹೊಡೆದು ಬಡಿದು ಶ್ರದ್ಧಾ ಕರ್ಕೊಂಡೋದೆ ಅಂತ ಹೇಳ್ಬೇಕು. ಅದಾಯ್ತಾ? ಇವಾಗ ಇಲ್ಲಿ ಏನೇನಾಗಿದೆಯೋ ಅದನ್ನೆಲ್ಲ ಸರಿ ಮಾಡಕ್ಕೆ ನೀನು ಒಬ್ಬರಿಂದನೇ ಸಾಧ್ಯ ಕಣ. ನಾವು ಅವ್ರಿಗೆ ಸಹಾಯ ಮಾಡೋಣ ಅಂತ ಕರ್ಕೊಂಡ್ ಬಂದಿದ್ದಾಗಿತ್ತು, ಅಲ್ಲಿ ಯಾರೂ ಇರಲಿಲ್ಲ, 100 ಮೂಟೆ ಅಕ್ಕಿ ಬೇಳೆ ಇತ್ತು ಅಂತ ಹೇಳಬೇಕು. ಇಷ್ಟೇ ದಿನಗಳೇ ನಡೆದಿದ್ದ ವಿಷಯ. ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದಕ್ಕೆ ಏನು ಮಾಡೋದಂತ ಯೋಚನೆ ಮಾಡ್ತಾ ಕೂತಿದ್ವಿ. ಈಗ ನೀವು ಎಷ್ಟು ಬೇಕಾದರೂ ಬೈಬೋದು, ನೀವೇನು ಶಿಕ್ಷೆ ಕೊಟ್ಟರು ನಾವು ಅನುಭವಿಸೋಕೆ ರೆಡಿ ಇದ್ದೀವಿ. ನೋಡು, ಅನ್ಯಾಯನ ಕಂಡ್ರೆ ನನಗೂ ಆಗೋಲ್ಲ. ಆದರೆ ನಿಮ್ಮ ಥರ ಹೋರಾಟಕ್ಕಿಳಿತೀನಿ ಅನ್ನೋ ವಯಸ್ಸು ನಂದಲ್ಲ.
ಆ ಉತ್ಸಾಹವೂ ನನಗಿಲ್ಲ. ಅದಕ್ಕೆ ಬೇರೆ ಬೇರೆ ಏನೇನೋ ಕಾರಣಗಳಿವೆ ಬಿಡು. ಆದರೆ ನೀವೀಗ ಏನೋ ಮಾಡೋಕೆ ಹೊರಟಿದ್ದೀವಿ ಅಂತಂದಾಗ ಬೇಡ ಅಂತಂದರೆ ಅದು ನನ್ನ ತಪ್ಪಾಗುತ್ತೆ. ಹಾಗಂತ ಬರೀ ನಿಮ್ಮನ್ನೇ ಬಾವಿಗೆ ತಳ್ಳಿ ಆಳ ನೋಡೋ ಜಾಯಮಾನೂ ನಂದಲ್ಲ. ಸೊ ನಾನು ನಿಮ್ಮ ಜೊತೆ ಇರ್ತೀನಿ. ಈ ಹಳ್ಳಿ ಏನು, ಈ ಹಳ್ಳಿ ಜನ ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟರ ಮಟ್ಟಿಗಾದ್ರೂ ನಿಮ್ಗೆ ಸಹಾಯ ಆಗಬೇಕು. ನೀವಿದ್ದೀರಾ ಅಂದರೆ ನಮಗೇನೋ ಒಂಥರ ಧೈರ್ಯ ಧನಿಗಳೇ, ಒಂಥರ ಆನೆ ಬಲ ಬರುತ್ತೆ, ಏನು ಬೇಕಾದ್ರೂ ಮಾಡೋ ಛಲ ಬರುತ್ತೆ. ದಿನಗಳೇ ಕೂಕಣಿ ಎಂದೆ. ನಾವೆಲ್ಲ ಸೇರಿ ಪಟೇಲಂಗೆ ಏನಾರು ಒಂದು ಗತಿ ಕಾಣಿಸುವ ಅಂದೇಳಿ. ಸೊ ಈಗ ನೀವೇನು ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಸೊ ಅಂದರೆ ಗೊತ್ತಿಲ್ಲ. ಬೋ ನಾನು ಹೇಳ ಪಚ್ಚಿ ಒಂದು ಸಣ್ಣ ಕೆಲಸ ಮಾಡಬೇಕಾಗತ್ತೆ. ಎಂಥದ್ದು ಅದು? ತಗೊಳ್ರಿ ಬೇಗ. ಏಯ್, ಯಾರೋ ಅದು? ಅದು ಪಚ್ಚಿ. ಪಚ್ಚಿನ ಬಾಯ್ಲೆ. ಏನೋ ಅದು ರಾತ್ರಿ 12 ಗಂಟೆಗೆ ಸುದೀನ ಉಗ್ರಪ್ಪ, ಅದು ಒಂಚೂರು ವಿಷಯ ಹೇಳಕ್ಕಿತ್ತು ಎಂಥದ್ದು, ಅದಕ್ಕೆ ಅಂತ ಬಂದೆ. ಅದೇನೋ ಅದು ಅಂತ ಅರ್ಜೆಂಟ್ ವಿಷಯ ಈ ಹೊತ್ತಲ್ಲಿ? ಅದು ಎಲ್ಲ ಬೇಡ ನನಗೆ, ಕುಡಿತಿಲ್ಲ ನಾನು. ಏ ಪಚ್ಚಿ, ಇದು ಸೇಂದಿ ಅಲ್ಲ. ಸೂಪರ್ ಸೂಪರ್. ಬೇಡ ತಲೆ ಹಿಡ್ಕತ್ತ ಬೆಳಿಗ್ಗೆ. ಬರೋಲ್ಲ ಪಚ್ಚಿ, ಕೂತು ಮೇಲ್ ಕೂತ್ಕೊ, ಮೇಲ್ ಕೂತ್ಕೊ. ಇಲ್ಲ ಬೇಡ, ಇಲ್ಲ ಇಲ್ಲ. ಕುಡಿಯ ಉಪ್ಪಿನಕಾಯಿ ಇಲ್ಲ, ತಗೋದು. ಅದು ನೀವು ಹೇಳ್ದಂಗೆ ಶ್ರದ್ಧಾ ಮೇಡಮ್ ಮಟ್ಟಿಗೆ ಹೋಗಿ ಹೇಳಿದೆ. ಅವ್ರಿಗೂ ಹೆಡ್ ಮಾಸ್ಟರ್ ಮೇಲೆ ಅಲ್ವ ಐತಂಬ್ರು. ಎಂಥಾರು ಹೆಚ್ಚು ಕಮ್ಮಿ ಆಯ್ರಿ ಅಂಥೇಳಿ ನನ್ನನ್ನು ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಸಿದ್ದ. ನೋಡಿದ್ರ ಉಗ್ರಪ್ಪ, ನಾವು ಅಂದ್ಕೊಂಡಂಗೆ ಆಯ್ತು. ಶ್ರದ್ಧನ್ಗೆ ಅವನ ಮೇಲೆ ನಂಬಿಕೆನೆ ಬಂದಿರಲಿಲ್ಲ. ನಂಬಿಕೆ ಬಂದಂಗೆ ನಾಟಕ ಮಾಡಿದ್ಲು ಅಷ್ಟೇ. ಅದು ಅಲ್ಲದೆ ಅವರೆಲ್ಲ ಸೇರಿ ಎಂಥದೋ ಹೊಸ ಪ್ಲಾನ್ ಮಾಡಿದ್ರು. ಹೊಸ ಪ್ಲಾನ? ಏನದು?
ಅದು ನಿಮ್ಮ ಗೋಡೌನಲ್ಲಿ ಇತ್ತಂದೇಳಿ ಅವ್ರಿಗೆ ಹೆಂಗೆ ಗೊತ್ತಾಯ್ತು. ಅದಕ್ಕೆ ಅವ್ರ ಮನೆಯವರೆಲ್ಲ ಸೇರ್ಕೊಂಡು ನಾಳೆ ರಾತ್ರಿ ಅಕ್ಕಿ ಬೇಳೆ ಎಲ್ಲ ಹೊತ್ಕೊಂಡು ಹೋಗ್ತು ಅಂತೇಳಿ ಪ್ಲ್ಯಾನ್ ಮಾಡ್ಯಾರ. ಏನು ನಾಳೆ ರಾತ್ರಿನಾ? ಹೌದು ಪಟೇಲ್ರೆ, ರಮೇಶಣ್ಣ, ಬೋನ, ಶ್ರದ್ಧಾ ಇವರೆಲ್ಲ ರಾತ್ರಿ ಗೋಡನೆ ಕನ್ನ ಹಾಕಿ ಅಲ್ಲಿಂದ ಸಾಕ್ಸೋದು ಅಂಥೇಳಿ ಮಾತಾಡ್ಕತ್ತಿದ್ರು. ಅದನ್ನೇ ಹೇಳೋದು ಅಂಥೇಳಿ ಬಂದಿದ್ದು. ಅಂದ್ರೆ ನನ್ ಗೋಡೌನ್ಗೆ ಕಣ್ಣ ಹಾಕಿ ಅಲ್ಲಿಂದ ಎಲ್ಲಾನು ಎತ್ಕೊಂಡು ಹೋಗೋ ಐಡಿಯಾ ಕೇಳಿದ್ರು ಉಗ್ರಪ್ಪ. ಈ ಶ್ರದ್ಧಾನ ಸುಮ್ಮನೆ ಬಿಟ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಅದೇ ಹೇಳಿ ನನಗೆ ಟೆನ್ಷನ್ ಆಗಿ ನಿಮ್ಮ ಹತ್ರಕ್ಕೆ ಬಂದೆ. ಕ್ಷಮಿಸಿ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ. ಇರ್ಲಿ ಬಿಡು, ಇಷ್ಟು ದಿನಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಶಭಾಷ್, ಭಲೆ ಕಣೋ. ನೀನು ಹೇಳಿದ್ದೆಲ್ಲ ನಿಜ ತಾನೇ? ಅಯ್ಯೋ, ನಿಮ್ಮ ಹತ್ರ ಸುಳ್ಳು ಹೇಳಿ ನಾನು ಯಾವ ಸುಡ್ಗಾಡ್ಗೋಲಿ ಪಟೇಲ್ರೆ. ಏನ ನನಗೆ ಗೊತ್ತಿರೋ ವಿಷಯ ನಿಮ್ಗೆ ಹೇಳುವ ಅಂದೇಳಿ ಬಂದದ್ದು. ಚೂರು ಸರಿ ಸರಿ, ನಡಿಲಿಂದ ಮುಂದೇನು ಮಾಡಬೇಕು ನಾನು ನೋಡ್ಕೊಂತೇನೆ. ಎಣ್ಣಿಗೆ ಥ್ಯಾಂಕ್ಸ್. ಇವತ್ತಿನ ಎಣ್ಣೆ ಕತೆ ಮುಗೀತು. ಇದೆಲ್ಲ ಯಾವ ಎಣ್ಣಿನ ನನಗೆ ಪಟೇಲ ಇನ್ನು ಮುಂದೆ ಇತ್ತು ಕಾಣೋ ನಿನಗೆ. ಭೂಮಿ ಯಾಕೆ ತಿರುಗುತ್ತೈತೆ? ಈ ಎಣ್ಣೆ ಹೊಡೆದೈತೆ, ಭೂಮಿ ಎಣ್ಣೆ ಹೊಡೆದೈತೆ. ಪಚ್ಚಿ ಹೇಳಿದ್ರಲ್ಲಿ ಸತ್ಯ ಇರಬಹುದು. ಶ್ರದ್ಧಾ ಈ ಥರ ಪ್ಲಾನ್ ಮಾಡಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ನಾಳೆ ರಾತ್ರಿ ಶ್ರದ್ಧಾ ಪ್ಲಾನ್ ಮಾಡಿರೋದು ನಿಜಾನೇ ಆದ್ರೆ ಅವಳನ್ನ ಮುಗಿಸೋಕೆ ನಮಗೆ ಇನ್ನೊಂದು ಚಾನ್ಸ್ ಸಿಕ್ತು ಅಂತ ಅರ್ಥ. ಶ್ರದ್ಧನ್ ಕೆಲ್ಸನ ನಾಡದೆ ಮುಗಿಸೋಣ. ಒಂದು ಸಲ ಅವಳ ಕತೆ ಮುಗೀತು ಅಂದ್ರೆ ಈ ಪಚ್ಚಿನೂ ನಮ್ಗೇನು ಅವಶ್ಯಕತೆ ಇಲ್ಲ. ಅವನ್ ಸಮಾಧಿನೂ ಅವಳ ಪಕ್ಕಾನೇ ಮಾಡಿದ್ರೆ ಆಯ್ತು. ನೋಡಿ, ಈಗ ನಾವು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅದನ್ನೆಲ್ಲ ಚಾಚು ತಪ್ಪದೆ ಕರೆಕ್ಟಾಗಿ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಮ್ಮೆಲ್ಲರೂ ಪ್ರಾಣಕ್ಕೆ ಅಪಾಯ ಇದೆ. ಹೌದು ನನಗಳೇ, ಏನು ಹೆಚ್ಚು ಕಮ್ಮಿ ಆಗ್ತಿರೋ ಹಾಗೆ ತುಂಬ ಎಚ್ಚರಿಕೆಯಿಂದ ನಾವೇನು ಅನ್ಕೊಂಡಿದ್ದೀವೋ ಅದನ್ನ ಮಾಡಿ ಮುಗಿಸ್ಬೇಕು. ನೀವು ನಮ್ಮ ಜೊತೆಗಿದ್ದೀರಲ್ಲ ಅಪ್ಪಾಜಿ, ಅದೇ ನಮಗೆ ಆನೆ ಬಲ ಬಂದ ಹಾಗೆ. ಹೌದು, ರಮೇಶ ಎಲ್ಲಿ? ದಣಿಗಳೇ ಅವರು ಕೊಟ್ಟಿಗೆಲಿದ್ರು, ಹಾಲು ಕರೀತಿದ್ರು. ಹಾಂ, ಇರಲಿ. ನಾವೆಲ್ಲರೂ ಅಲ್ಲಿ ಹೋಗೋದು ಬೇಡ. ರಮೇಶ ಮತ್ತು ನೀವೆಲ್ಲ ಇಲ್ಲೇ ಮನೆ ಹತ್ರನೇ ಇರಿ. ಆಯಿತು ದಣಿಗಳೇ.